ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 3 ರಾಜ್ಯಗಳ ಗಡಿಭಾಗದಲ್ಲಿ ನಡೆದಂತಹ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಗೋವಾದಿಂದ ಮಹಾರಾಷ್ಟ್ರಗೆ ರದ್ದಾಗಿದ್ದಂತಹ 400 ಕೋಟಿ ಸಾಗಾಟ ಮಾಡಲಾಗಿದೆ. ಅಂದರೆ ರದ್ದು ಮಾಡಲಾಗಿದ್ದಂತಹ 400 ಕೋಟಿ ಸಾಗಾಟ ಮಾಡಲಾಗ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗೋವಾ ಗಡಿ ಛೋರ್ಲಾ ಘಾಟ್ನಲ್ಲಿ ರಾಬರಿ ಮಾಡಲಾಗಿತ್ತು. 2025 ಅಕ್ಟೋಬರ್ 16ರಂದು ರಾಬರಿ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿದರೂ ಕೂಡ ಆ ದುಡ್ಡು ಮಾತ್ರ ರಿಕವರ್ ಆಗಿಲ್ಲ. 2 ಕಂಟೈನರ್ನಲ್ಲಿ 400 ಕೋಟಿ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. ಛೋರ್ಲಾ ಘಾಟ್ನಲ್ಲಿ ಕಂಟೈನರ್ ಹೈಜಾಕ್ ಮಾಡಿದ ಆರೋಪ ಕೇಳಿಬಂದಿತ್ತು. ಅತಿ ದೊಡ್ಡ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನವೇ ಸೃಷ್ಟಿಯಾಗಿತ್ತು. ಇನ್ನು ಕಂಟೈನರ್ ಎಲ್ಲಿ ಹೋಯಿತು ಅಂತ ಅಧಿಕಾರಿಗಳು ಹುಡುಕಾಟಕ್ಕೆ ಇಳಿದಿದ್ರು. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಪೊಲೀಸರು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದರು. ಕಂಟೈನರು ಹೋಗಿದ್ದಾದರೂ ಎಲ್ಲಿ? ಯಾಕಂದರೆ ರಾಬರಿ ಮಾಡಿದ್ದು ನಿಜ. 400 ಕೋಟಿ ಹಣ ರಾಬರಿ ಆಗಿತ್ತು. ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಈ ಪ್ರಕರಣದಿಂದಾಗಿ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಇಳಿದಿದ್ದಂತಹ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ದುಡ್ಡು ಹೋಗಿದ್ದಾದರೂ ಎಲ್ಲಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದರು. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು SIT ಕೂಡ ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ದೇವೇಂದ್ರ ಫಡ್ನವೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಆದೇಶ ಹೊರಡಿಸಿದ ಬಳಿಕ ಈ ಬಗ್ಗೆ ಒಂದು SIT ಕೂಡ ರಚನೆಯಾಗ್ತಾ ಇದೆ. SIT ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ SIT ಅಧಿಕಾರಿಗಳಾದರೂ ಈ 400 ಕೋಟಿ ಹಣ ಏನಿದೆ